Hi dear students, ಎಲ್ಲರೂ ಚೆನ್ನಾಗಿದ್ದೀರಾ ಸಂತೋಷವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಿಮಗೆ ಬಯಸದೇ ಬಂದಿರುವಂತಹ ರಜೆಗಳು ಏನು ಮಾಡೋದು, ಸಿಚುವೇಶನನ್ನು ನಾವು ಪಾಸಿಟಿವ್ ಆಗಿ ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ನಾನು ಈಗಾಗಲೇ ಮಾಡಿರುವ ಪಾಠ ಟ್ಯಾಲಿಯಲ್ಲಿ ಅದರ ಕಂಟಿನ್ಯೂಷನ್ ಇದು ವರ್ಕಿಂಗ್ ವಿತ್ ಟ್ಯಾಲಿ ಅನ್ನೋದು. ಇದ್ರ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ. ಫಸ್ಟು ಟ್ಯಾಲಿಯಲ್ಲಿ ಕಂಪನಿ ಕ್ರಿಯೇಷನ್ ಹೇಗೆ ಮಾಡೋದು ಅಂತ ನಾವು ಆಲ್ರೆಡಿ ನೋಡಿದ್ವಿ. ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಅಂದರೆ ಟ್ಯಾಲಿಯಲ್ಲಿ ಕ್ರಿಯೇಷನ್ ಆಫ್ ಗ್ರೂಪ್ಸು, ಕ್ರಿಯೇಷನ್ ಆಫ್ ಲೆಡ್ಜರು ಮತ್ತು ವೌಚರ್ ಎಂಟ್ರಿ ಅಂತ ಈ 3 ಸ್ಟೆಪ್ಸ್ಗಳನ್ನು ನಾವು ಮಾಡಬೇಕಾಗುತ್ತೆ. ಸೊ ಮೊದಲನೇ ಸ್ಟೆಪ್ಪು ಕ್ರಿಯೇಷನ್ ಆಫ್ ಗ್ರೂಪ್ಸ್ ನೀವು ಮಾಡಬೇಕು ಅಂತ ಅಂದರೆ ಗ್ರೂಪ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಸೊ ಗ್ರೂಪ್ ಅಂದರೆ ಏನು ಅಂತ ಅಂದರೆ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಸಿಮಿಲರ್ ಲೆಡ್ಜರ್ ಅಂತ ಹೇಳ್ತಾರೆ. ಸೊ ಗ್ರೂಪ್ ಅಂತ ಅಂದರೆ ಸಿಮಿಲರ್ ಲೆಡ್ಜರ್. ಹೇಗೆ ಸೆಕೆಂಡ್ BCom ಗ್ರೂಪ್ ಅಂತ ಅಂದರೆ ನೀವೆಲ್ಲ ಸೇರಿ ಒಂದು ಗ್ರೂಪ್ ಅಂತ ಸೆಕೆಂಡ್ BCom ಅಂತ ನಾವು ಮಾಡ್ತೀವಿ. ಈಗ ಕಾಲೇಜ್ ಅಂತ ಅಂದರೆ ಫಸ್ಟ್ BCom, ಸೆಕೆಂಡ್ BCom, ಥರ್ಡ್ BCom ಬೇರೆ ಬೇರೆ ಗ್ರೂಪ್ ಹೇಗೋ ಅದೇ ರೀತಿ ಟ್ಯಾಲಿಯಲ್ಲೂ ಕೂಡ ಎಕ್ಸ್ಪೆನ್ಸಸ್ಸು ಮತ್ತು ಅದಕ್ಕೆ ಅನುಗುಣವಾಗಿರುವಂತಹ ರಿಲೇಟೆಡ್ ಐಟಮ್ಸ್ನ ಒಂದು ಗ್ರೂಪ್ ಆಗಿ ಮಾಡ್ತಾರೆ. ಇಲ್ಲಿ ನೋಡಿ ಎಕ್ಸಾಂಪಲಲ್ಲಿ all ledger accounts relating to fixed assets such as building account, furniture account, machinery account, computer, vehicle account are grouped into fixed asset. So fixed asset ಅಂತ ನಾವು ಗ್ರೂಪ್ ತಗೊಂಡ್ರೆ ಅದರ ಒಳಗಡೆ ಇರುವಂತಹ ಲೆಡ್ಜರ್ಸ್ ಯಾವ್ಯಾವುದು, ಬಿಲ್ಡಿಂಗ್ ಇರಬಹುದು, ಫರ್ನಿಚರ್ ಇರಬಹುದು, ಮೆಷಿನರಿ ಇರಬಹುದು, ಕಂಪ್ಯೂಟರ್ ಇರಬಹುದು, ಇನ್ನಿತರ ಫಿಕ್ಸಡ್ ಅಸೆಟ್ ಐಟಮ್ಸ್ಗಳು ಇರಬಹುದು. ಸೊ ಫಿಕ್ಸಡ್ ಅಸೆಟ್ ಅಂತ ಗ್ರೂಪ್ ಅಂತ ಅಂದರೆ ಇವೆಲ್ಲ ಒಳಗಡೆ ಇರುವುದೆಲ್ಲಾನು ಲೆಡ್ಜರ್ ಅಕೌಂಟ್ ಅಂತ ಕರಿತೀವಿ. ಅರ್ಥ ಆಯಿತು ಅಂತ ಭಾವಿಸ್ತೀನಿ. ನೆಕ್ಸ್ಟ್ ನೋಡೋಣ. ಟ್ಯಾಲಿಯಲ್ಲೇ ಈಗಾಗಲೇ ಪ್ರೀ ಡಿಫೈನ್ಡ್ ಗ್ರೂಪ್ಸ್ಗಳು ಮಾಡಿದ್ದಾರೆ. ಕಂಪನಿ ಸಾಫ್ಟ್ವೇರಲ್ಲೇ ಪ್ರೀ ಡಿಫೈನ್ಡ್ ಗ್ರೂಪ್ಸ್ಗಳು ಆಲ್ರೆಡಿ ಮಾಡಿದ್ದಾರೆ. ಸೊ ಅದನ್ನು ನಾವು ತಗೋಬೇಕು ಅಂತ ಅಂದರೆ ದೇರ್ ಆರ್ 28 ಪ್ರೀ ಡಿಫೈನ್ಡ್ ಗ್ರೂಪ್ಸ್ ಇನ್ ಟ್ಯಾಲಿ ERP 9. ಈಗಾಗಲೇ ಸಾಫ್ಟ್ವೇರಲ್ಲಿ 28 ಗ್ರೂಪ್ಸ್ಗಳಿದೆ. ಅದನ್ನು 2 ಭಾಗವಾಗಿ ಮಾಡಲಾಗುತ್ತೆ. ಒಂದು ಪ್ರೈಮರಿ ಗ್ರೂಪ್ಸ್ ಅಂತ ಕರೀತಾರೆ, ಎರಡನೇದು ಸಬ್ ಗ್ರೂಪ್ಸ್ ಅಂತ ಕರೀತಾರೆ. ಪ್ರೈಮರಿ ಗ್ರೂಪ್ಸ್ ಅಂತ ಅಂದರೆ ಮುಖ್ಯವಾದ ಗ್ರೂಪ್ಸ್ಗಳು. ಟ್ಯಾಲಿಯಲ್ಲಿ 15 ಪ್ರಮುಖವಾದ ಗ್ರೂಪ್ಗಳಿದೆ. ಅದನ್ನು 2 ಭಾಗವಾಗಿ ಮಾಡಿದ್ದಾರೆ. 15ರಲ್ಲಿ 6 ಬಂದು ರೆವಿನ್ಯೂ ಗ್ರೂಪು, ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಐಟಮ್ಸ್ಗಳನ್ನು ಒಳಗೊಂಡಿರುವಂತಹ ರೆವಿನ್ಯೂ ಗ್ರೂಪ್ಸು. ಯಾವುದು ಪದೇ ಪದೇ ಅಕ್ಕರ್ ಆಗುತ್ತೋ, ಪದೇ ಪದೇ ಆಗುತ್ತೋ, ಎಕ್ಸಾಂಪಲ್ ರೆಂಟ್ ಇರಬಹುದು, ಇಂಟ್ರೆಸ್ಟ್ ಇರಬಹುದು, ಕಮಿಷನ್ ಇರಬಹುದು, ಅಥವಾ ರೆಂಟ್ ರಿಸೀವ್ಡ್ ಇರಬಹುದು, ಬ್ರೋಕರೇಜ್ ರಿಸೀವ್ಡ್ ಇರಬಹುದು, ಡಿವಿಡೆಂಟ್ ರಿಸೀವ್ಡ್ ಇರಬಹುದು. ಇವೆಲ್ಲನೂ ರೆಗ್ಯುಲರ್ ಆಗಿ ಬಂದು ಹೋಗುವಂತಹ ಖರ್ಚು ಮತ್ತು ಆದಾಯಗಳು. ನೆಕ್ಸ್ಟು 15ರಲ್ಲಿ 6 ರೆವಿನ್ಯೂ ಅಕೌಂಟ್ ಅಂತ ಅಂದರೆ ಉಳಿಕೆ 9 ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅಕೌಂಟ್ಸ್ ಎಲ್ಲಾನು ನೀವು ನೋಡಿದ್ರೆ ಬ್ಯಾಲೆನ್ಸ್ ಶೀಟ್ ಐಟಮ್ಸಲ್ಲಿ ಬರುವಂತಹ ವಿಷಯ. ಲೈಕ್ ಫಿಕ್ಸಡ್ ಅಸೆಟ್ ಇರ್ಬೋದು, ಕರೆಂಟ್ ಅಸೆಟ್ ಇರ್ಬೋದು, ಮತ್ತು ಹಲವಾರು ಮಾದರಿಯ ಬ್ಯಾಲೆನ್ಸ್ ಶೀಟಲ್ಲಿ ಬರುವಂತಹ ಐಟಮ್ಸ್ ಲೈಕ್ ಶೇರ್ ಅಕೌಂಟ್ ಇರಬಹುದು, ಡಿವೆಂಚರ್ಸ್ ಇರಬಹುದು, ಕರೆಂಟ್ ಲಯಬಿಲಿಟೀಸ್ ಇರಬಹುದು. ಇವೆಲ್ಲಾನು 9 ಕ್ಯಾಪಿಟಲ್ ನೇಚರ್ ಆಗಿರುವಂತಹ ಐಟಮ್ಸ್. ಸೊ ಮುಖ್ಯವಾದ 15 ಗ್ರೂಪಲ್ಲಿ 6 ರೆವೆನ್ಯೂ ಮತ್ತು 9 ಕ್ಯಾಪಿಟಲ್. ನೆಕ್ಸ್ಟ್ ಸಬ್ ಗ್ರೂಪ್ಸ್ ಅಂತ ಅಂದರೆ ಏನು? ಈ ಪ್ರೈಮರಿ ಗ್ರೂಪ್ಸ್ ಒಳಗಡೆ ಇರುವಂತಹ ಗ್ರೂಪ್ಸ್ಗಳನ್ನು ನಾವು ಸಬ್ ಗ್ರೂಪ್ಸ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾವು ವಿವರವಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ತಿಳ್ಕೊಂಡಿದ್ದೇವೆ. ನೋಡಿ, ಇಲ್ಲಿ ಕರೆಂಟ್ ಅಸೆಟ್ ಅಂತ ಗ್ರೂಪ್ ಇದೆ. ಅದನ್ನು ನಾವು ಬ್ಯಾಂಕ್ ಅಕೌಂಟಲ್ಲಿ ಹಾಕ್ಬೋದು. BOD ಬ್ಯಾಂಕ್ ಓವರ್ ಡ್ರಾಫ್ಟ್ ಅನ್ನೋದನ್ನು ಲೋನ್ ಲಯಬಿಲಿಟಿಯಲ್ಲಿ ಹಾಕ್ಬೋದು. ಕ್ಯಾಶ್ ಇನ್ ಹ್ಯಾಂಡ್ನ ಕರೆಂಟ್ ಅಸೆಟ್ ಕೆಳಗಡೆ ಹಾಕ್ಬೋದು. ಡೆಪಾಸಿಟ್ ಅಸೆಟ್ಟನ್ನು ಕರೆಂಟ್ ಅಸೆಟ್ ಕೆಳಗಡೆ ಹಾಕ್ಬೋದು. ಡ್ಯೂಟಿ ಆ್ಯಂಡ್ ಟ್ಯಾಕ್ಸಸ್ ಕರೆಂಟ್ ಲಯಬಿಲಿಟಿ ಕೆಳಗಡೆ ಹಾಕ್ಬೋದು. ಕರೆಂಟ್ ಅಸೆಟ್ಸ್, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಸೆಟ್ ಅಂತ ಅಂದರೆ ಕರೆಂಟ್ ಅಸೆಟ್ ಕೆಳಗಡೆ ಹಾಕ್ಬೋದು. ಪ್ರಾವಿಷನ್ ಬಂದು ಕರೆಂಟ್ ಲಯಬಿಲಿಟಿ ಕೆಳಗಡೆ ಹಾಕ್ಬೋದು. ಕ್ಯಾಪಿಟಲ್ ಹೇಳಿದೆ ನಾನು, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ನ ಕ್ಯಾಪಿಟಲ್ ಅಕೌಂಟ್ ಕೆಳಗಡೆ ಹಾಕ್ಬೋದು. ಸೆಕ್ಯೂರ್ಡ್ ಲೋನ್ಸ್ನ ಲೋನ್ ಲಯಬಿಲಿಟಿ ಕೆಳಗಡೆ ಹಾಕ್ಬೋದು. ಸ್ಟಾಕ್ ಇನ್ ಹ್ಯಾಂಡ್ನ ಕರೆಂಟ್ ಅಸೆಟ್ ಕೆಳಗಡೆ ಹಾಕ್ಬೋದು. ಸನ್ರಿ ಕ್ರೆಡಿಟರ್ಸ್ನ ಕರೆಂಟ್ ಲಯಬಿಲಿಟೀಸ್ ಕೆಳಗಡೆ ನಾವು ಹಾಕ್ಬೋದು. ಸನ್ರಿ ಡೆಟರ್ಸ್ನ ಕರೆಂಟ್ ಅಸೆಟ್ ಕೆಳಗಡೆ ಹಾಕ್ಬೋದು. ಅನ್ಸೆಕ್ಯೂರ್ಡ್ ಲೋನ್ಸ್ನ ಲೋನ್ ಲಯಬಿಲಿಟಿ ಕೆಳಗಡೆ ಹಾಕ್ಬೋದು. ಇದೆಲ್ಲ ಈಗಾಗಲೇ ಹಾಕಿ
ಅಂದರೆ ಈ ಪರ್ಟಿಕ್ಯುಲರ್ ಸಾಫ್ಟ್ವೇರ್ ಅಲ್ಲಿ ಈ ರೀತಿಯಲ್ಲಿ ಈ ಸಬ್ ಗ್ರೂಪ್ಸು ಈ ಮೇನ್ ಗ್ರೂಪ್ಸ್ ಕೆಳಗಡೆ ಇದೆ ಅಂತ ತೋರಿಸಿದ್ದಾರೆ ಈ ಪರ್ಟಿಕ್ಯುಲರ್. ಈಗ ನೆಕ್ಸ್ಟ್ ಕ್ರಿಯೇಷನ್ ಆಫ್ ಗ್ರೂಪ್ಸ್. ಯಾವ ರೀತಿಯಲ್ಲಿ ನಾವು ಈ ಗ್ರೂಪ್ನ ಟ್ಯಾಲಿಯಲ್ಲಿ ಕ್ರಿಯೇಟ್ ಮಾಡಬಹುದು? ಓಕೆ, ಯು ಕ್ಯಾನ್ ಕ್ರಿಯೇಟ್ ಮಲ್ಟಿಪಲ್ ಅಥವಾ ಸಿಂಗಲ್ ಗ್ರೂಪ್. ಒಂದೇ ಸಮಯದಲ್ಲಿ ನಾವು ಹಲವಾರು ಗ್ರೂಪ್ಸ್ನ ಒಂದೇ ಸಮಯದಲ್ಲಿ ಕ್ರಿಯೇಟ್ ಮಾಡಬಹುದು, ಅಥವಾ ಸಿಂಗಲ್ ಆಗಿ ಒಂದೊಂದೇ ಗ್ರೂಪ್ಗಳನ್ನು ನಾವು ಕ್ರಿಯೇಟ್ ಮಾಡುವಂತಹ ಫೆಸಿಲಿಟಿ ನಮಗೆ ಟ್ಯಾಲಿಯಲ್ಲಿ ಸಿಗುತ್ತೆ. ಸೊ ಇದಕ್ಕೆ ಕಮಾಂಡ್ ಏನಪ್ಪಾ ಅಂತ ಅಂದರೆ, ಗೇಟ್ವೇ ಆಫ್ ಟ್ಯಾಲಿಗೆ ಹೋಗ್ಬಿಟ್ಟು ನೋಡಿದ್ರೆ ಇಲ್ಲಿ ಕಾಣುತ್ತೆ ನಿಮಗೆ. ಗೇಟ್ವೇ ಆಫ್ ಟ್ಯಾಲಿಗೆ ಹೋಗ್ಬಿಟ್ಟು ಅಕೌಂಟ್ಸ್ ಇನ್ಫಾರ್ಮೇಶನ್ ಅಂತ ಹೋದರೆ ಅಲ್ಲಿ ಗ್ರೂಪ್ಸ್ ಅಂತ ಬರುತ್ತೆ. ಇಲ್ಲಿ ಕ್ರಿಯೇಟ್ ಆಪ್ಷನ್ ಇದೆ. ಕ್ರಿಯೇಟ್ ಅಂತ ನೀವು ಪ್ರೆಸ್ ಮಾಡಿದ್ರೆ ಅದರಲ್ಲಿ ನೀವು ಸಿಂಗಲ್ ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ ಸಿಂಗಲ್ ಗ್ರೂಪ್, ಅಥವಾ ಇದನ್ನ ಪ್ರೆಸ್ ಇನ್ನೊಂದ್ಸತಿ ಕ್ಲಿಕ್ ಮಾಡಿದ್ರೆ ನೋ ಅಂತ ಆಗುತ್ತೆ. ಸೊ ಕೆಲವೊಂದು ಗ್ರೂಪ್ಸು ಲೆಡ್ಜರ್ ಆಗಿ ಬಿಹೇವ್ ಮಾಡಬೇಕು ಅಂತಂದ್ರೆ ಈ ಆಪ್ಷನ್ನ ಎಸ್ ಮಾಡಬೇಕು. ನೆಟ್ ಡೆಬಿಟ್ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ರಿಪೋರ್ಟ್ ಮಾಡಿ ಅಂತ ಅಂದರೆ ಎಸ್ ಅಂತ ಮಾಡಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಐಟಮು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಗೆ ತಗೋಬೇಕು ಅಂತಂದರೆ ಎಸ್ ಅಂತ ಹಾಕಬೇಕು. ಮೆಥಡ್ ಟು ಅಲೋಕೇಟ್ ವೆನ್ ಯೂಸ್ಡ್ ಇನ್ ಪರ್ಚೇಸ್ ಇನ್ವಾಯ್ಸ್. ಈ ಪರ್ಟಿಕ್ಯುಲರ್ ಲೆಡ್ಜರ್ ಅಕೌಂಟು ಪರ್ಚೇಸ್ ಇನ್ವಾಯ್ಸ್ ಮಾಡುವಾಗ ಈ ಪರ್ಟಿಕ್ಯುಲರ್ ಗ್ರೂಪು ಬರಬೇಕು ಅಂತ ಅಂದರೆ ಇಲ್ಲಿ ಅಪ್ಲಿಕಬಲ್ ಅಂತ ಮಾಡಬೇಕು. ಇಷ್ಟು ಮಾಡಿಬಿಟ್ಟು ಕಂಟ್ರೋಲ್ ವೈ ಅಂತ ಮಾಡ್ಬೋದು, ಅಥವಾ ಅಕ್ಸೆಪ್ಟ್ ಅಂತ ನೀವು ಎಂಟರ್ ಅಂತ ಬಟನ್ ಒತ್ತಿದ್ರೆ ಎಸ್ ಅಂತ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಗ್ರೂಪು ಕ್ರಿಯೇಟ್ ಆಗುತ್ತೆ. ಸೊ ಈ ಕಮಾಂಡಲ್ಲಿ ನೀವು ನೋಡಿದ್ರೆ ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಹೋಗ್ಬಿಟ್ಟು ಅಕೌಂಟ್ಸ್ ಇನ್ಫಾರ್ಮೇಶನ್ ಅಂತ ಹೋಗ್ಬಿಟ್ಟು ಮತ್ತೆ ಗ್ರೂಪ್ಸ್ ಅಂತ ಸೆಲೆಕ್ಟ್ ಮಾಡಿ ಅದರಲ್ಲಿ ಕ್ರಿಯೇಟ್ ಮಲ್ಟಿಪಲ್ ಅಂತ ಕೊಟ್ಟರೆ ಒಂದೇ ಸತಿ ನಾವು ಒಂದಕ್ಕಿಂತ ಹೆಚ್ಚಾದ ಗ್ರೂಪ್ಸ್ಗಳನ್ನು ನಾವು ಕ್ರಿಯೇಟ್ ಮಾಡ್ಬೋದು. ಸೊ ಅದು ಕೇಳುತ್ತೆ ಯಾವುದ್ರ ಕೆಳಗಡೆ ಹಾಕಬೇಕು ಅಂತ. ಈ ಥರ ಬರುತ್ತೆ ಸ್ಕ್ರೀನು. ಅದರಲ್ಲಿ ವೇಜಸ್ ಅಂತ ಕ್ರಿಯೇಟ್ ಮಾಡಿದ್ರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೆಳಗಡೆ ಬರುತ್ತೆ. ಆಕ್ಟ್ರೈ ಅಂಡ್ ಟ್ಯಾಕ್ಸೇಷನ್ ಅಂತ ಅಂದರೆ ಇದೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೆಳಗಡೆ ಬರುತ್ತೆ. ಸೊ ಆ ರೀತಿ ಒಂದೇ ಟೈಮಲ್ಲಿ ಹಲವಾರು ಲೆಡ್ಜರ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ನಾವು ಈ ಆಪ್ಷನ್ನ ಬಳಕೆ ಮಾಡಬೇಕಾಗುತ್ತೆ. ಕ್ರಿಯೇಟ್ ಆದಮೇಲೆ ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಅಕ್ಸೆಪ್ಟ್ ಅಂತ ಬರುತ್ತೆ. ಎಸ್ ಅಂತ ಅಂದರೆ ಸೇವ್ ಆಗುತ್ತೆ, ನೋ ಅಂತ ಅಂದರೆ ಸೇವ್ ಆಗೋದಿಲ್ಲ. ಇದೊಂದು ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್. ನೀವು ಕ್ರಿಯೇಷನ್ ಹೇಗೆ ಮಾಡೋದು ಗ್ರೂಪ್ಸನ್ನ ಲೆಡ್ಜರ್ನ ಅನ್ನೋದಕ್ಕೆ ಇದೊಂದು ಪಿಕ್ಚರಲ್ಲಿ ತೋರಿಸಿದ್ದಾರೆ. ಫಸ್ಟ್ ನೀವು ಗೇಟ್ವೇ ಆಫ್ ಟ್ಯಾಲಿಗೆ ಹೋಗ್ಬಿಟ್ಟು ಮಾಸ್ಟರ್ ಅಲ್ಲಿ ಅಕೌಂಟಿಂಗ್ ಇನ್ಫಾರ್ಮೇಶನ್ನ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಗ್ರೂಪ್ಸ್ ಅಥವಾ ಲೆಡ್ಜರ್ ಅಂತ ಕೇಳುತ್ತೆ. ಗ್ರೂಪ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಸಿಂಗಲ್ ಗ್ರೂಪಾ ಮಲ್ಟಿಪಲ್ ಗ್ರೂಪಾ ಅಂತ ಕೇಳುತ್ತೆ. ಸಿಂಗಲ್ ಆಗಿ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ ಅಂದರೆ ಸಿಂಗಲ್ ಅಲ್ಲಿ ಡಿಸ್ಪ್ಲೇ ಅಥವಾ ಕ್ರಿಯೇಟ್ ಅಥವಾ ಆಲ್ಟರ್ 3 ಆಪ್ಷನ್ ಇದೆ. ಕ್ರಿಯೇಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ಕ್ರಿಯೇಟ್ ಮಾಡಬಹುದು, ಡಿಸ್ಪ್ಲೇ ಅಂತ ಸೆಲೆಕ್ಟ್ ಮಾಡಿದ್ರೆ ನೀವು ನೋಡಬಹುದು, ಆಲ್ಟರ್ ಅಂತ ಮಾಡಿದ್ರೆ ನೀವು ಎಡಿಟಿಂಗ್ ಮಾಡಬಹುದು. ಅದೇ ರೀತಿ ಒಂದು ಸಮಯದಲ್ಲಿ ಹೆಚ್ಚಾಗಿರುವಂತಹ ಗ್ರೂಪ್ಸ್ ಇರಬಹುದು, ಲೆಡ್ಜರ್ಸ್ ಇರಬಹುದು. ನೀವು ಕ್ರಿಯೇಟ್ ಮಾಡಬೇಕು ಅಥವಾ ನೋಡಬೇಕು ಅಥವಾ ಆಲ್ಟರ್ ಮಾಡಬೇಕು ಅಂತ ಅಂದರೆ ನೀವು ಮಲ್ಟಿಪಲ್ ಗ್ರೂಪ್ಸ್ ಕ್ರಿಯೇಷನ್, ಡಿಸ್ಪ್ಲೇ, ಆಲ್ಟರ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇದು ಗ್ರೂಪ್ಸ್ಗೂ ಇದೇ ರೂಲ್ಸು, ಲೆಡ್ಜರ್ಗೂ ಇದೇ ರೂಲ್ಸು. ನೆಕ್ಸ್ಟ್ ಡಿಸ್ಪ್ಲೇ ಗ್ರೂಪ್ಸ್ ಇನ್ ಟ್ಯಾಲಿ ಅಂತ ಅಂದರೆ ನಾವು ಟ್ಯಾಲಿಯಲ್ಲಿ ಕೆಲವೊಂದು ಗ್ರೂಪ್ಸ್ನ ನೋಡಬೇಕು ಅಂತ ಅಂದರೆ ಒಂದೊಂದೇ ಗ್ರೂಪ್ಸ್ನೂ ನೋಡಬಹುದು, ಅಥವಾ ಒಂದಕ್ಕಿಂತ ಹೆಚ್ಚಾಗಿರುವಂಥ ಗ್ರೂಪ್ಸ್ನ ಒಂದೇ ಸತಿ ನಾವು ನೋಡಬಹುದು. ಸೊ ಈ ಕಮಾಂಡ್ಗಳು ನಿಮ್ಮ ಎಕ್ಸಾಮಿನೇಷನ್ಗೆ ಕೇಳ್ತಾರೆ. ಸಿಂಗಲ್ ಡಿಸ್ಪ್ಲೇ ಅಂತ ಅಂದರೆ ಒಂದು ಅಕೌಂಟ್ನ ನೋಡಬೇಕು ಅಂತ ಅಂದರೆ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗ್ಬಿಟ್ಟು ಅಲ್ಲಿ ಅಕೌಂಟ್ಸ್ ಇನ್ಫಾರ್ಮೇಷನ್ನ ಕ್ಲಿಕ್ ಮಾಡಿ ಗ್ರೂಪ್ಸ್ ಅಂತ ಬರುತ್ತೆ, ಗ್ರೂಪ್ನ ಕ್ಲಿಕ್ ಮಾಡಿ ಅಲ್ಲಿಂದ ಸಿಂಗಲ್ ಅಂತ ಕ್ರಿಯೇಟ್ ಮಾಡಬೇಕು. ಗ್ರೂಪ್ಸ್ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದೊಂದು ಲಿಸ್ಟೇ ತೋರಿಸುತ್ತೆ. ಅದರಲ್ಲಿ ಯಾವ ಗ್ರೂಪ್ ನೋಡಬೇಕೋ ಅದನ್ನ ನೀವು ಕ್ಲಿಕ್ ಮಾಡಿ ಡಿಸ್ಪ್ಲೇ ಅಂತ ಕೊಟ್ಟರೆ ಆಟೋಮೆಟಿಕ್ ಆಗಿ ಅದು ನಿಮಗೆ ಡಿಸ್ಪ್ಲೇ ಮಾಡುತ್ತೆ. ಅದೇ ರೀತಿ ಮಲ್ಟಿಪಲ್ ಗ್ರೂಪ್ಸ್ ಅಂದರೆ ಒಂದೇ ಟೈಮಲ್ಲಿ ಹಲವಾರು ಗ್ರೂಪ್ನ ನೋಡಬೇಕು ಅಂತ ಅಂದರೆ ನೀವು ಅಗೇನ್ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು, ಅಕೌಂಟ್ಸ್ ಇನ್ಫಾರ್ಮೇಷನ್ನ ಕ್ಲಿಕ್ ಮಾಡಬೇಕು, ಅದರಲ್ಲಿ ಗ್ರೂಪ್ ಅಂತ ಕ್ಲಿಕ್ ಮಾಡಿ ಮಲ್ಟಿಪಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಎಲ್ಲ ಗ್ರೂಪ್ಸು ನೀವು ಏನೇನು ಚಾಯ್ಸ್ ಸೆಲೆಕ್ಟ್ ಮಾಡ್ಕೋತೀರೋ ಎಲ್ಲ ಗ್ರೂಪು ಒಂದೇ ಸಮ ನೀವು ನೋಡಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್
ಕಮಾಂಡು ಟ್ಯಾಲಿಯಲ್ಲಿ ಅಂತ ಅಂದ್ರೆ ಆಲ್ಟರಿಂಗ್ ಆಫ್ ಗ್ರೂಪ್ಸ್. ಆಲ್ಟರಿಂಗ್ ಅಂತ ಅಂದ್ರೆ ತಿದ್ದೋದು. ಗ್ರೂಪ್ನ ನಾವು ಯಾವ ರೀತಿ ತಿದ್ದಬಹುದು ಅನ್ನುವಂತಹ ಮಾಹಿತಿ. ಇದರಲ್ಲಿ ನೀವು ಹೇಗೆ ತಿದ್ದಬಹುದು ಅಂತ ಅಂದ್ರೆ ಸಿಂಗಲ್ ಆಗಿ ತಿದ್ದಬಹುದು, ಅಥವಾ ಒಂದೇ ಸಮಾನ 2-3 ಕೂಡ ನಾವು ತಿದ್ದೋದಿಕ್ಕೆ ಅಥವಾ ತಿದ್ದಬಹುದು. ಸೊ ಸಿಂಗಲ್ ಆಗಿ ನೀವು ತಿತ್ತೀರಾ ಅಂತ ಅಂದ್ರೆ ಯಾವ ತರ ಏನ್ ಕಮಾಂಡ್ ಯೂಸ್ ಮಾಡಬೇಕು ಅಂತ ಅಂದ್ರೆ ಇದು ಕಾಮನ್ ಆಗಿರುತ್ತೆ. ಗೇಟ್ವೇ ಆಫ್ ಟ್ಯಾಲಿ, ಅಕೌಂಟಿಂಗ್ ಇನ್ಫಾರ್ಮೇಶನ್, ಗ್ರೂಪ್ಸ್ ಅಂತ ಹೋದ್ರೆ ಗ್ರೂಪ್ಸ್ ಅಲ್ಲಿ ಅದು ಸಿಂಗಲ್ ಮಲ್ಟಿಪಲ್ ಅಂತ ಕೇಳುತ್ತೆ. ಸಿಂಗಲ್ ಅಂತ ಪ್ಲೇಸ್ ಮಾಡಿದ ತಕ್ಷಣ ಅದು ಲಿಸ್ಟ್ ಏನೇನು ಗ್ರೂಪ್ಸ್ ಇದೆಯೋ ಅದೆಲ್ಲ ಲಿಸ್ಟ್ ಅನ್ನ ತೋರಿಸುತ್ತೆ. ನೀವು ಒಂದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅದು ಆಲ್ಟರ್ ಅಂತ ಕೊಟ್ರೆ ನೀವು ಅದರಲ್ಲಿ ಏನಾದ್ರೂ ಎಡಿಟಿಂಗ್ ಇರ್ಬೋದು, ಏನಾದ್ರೂ ಚೇಂಜಸ್ ಇರ್ಬೋದು, ನೀವು ಅದನ್ನ ಮಾಡಬಹುದು. ಅದೇ ರೀತಿ ಮಲ್ಟಿಪಲ್ ಆಲ್ಟರಿಂಗ್ ಅಲ್ಲಿ ಕೂಡ ಅದೇ ರೀತಿನೇ ಮಾಡಬೇಕು. ಗೇಟ್ವೇ ಆಫ್ ಟ್ಯಾಲಿಗೆ ಹೋಗ್ಬಿಟ್ಟು ಅಕೌಂಟಿಂಗ್ ಇನ್ಫಾರ್ಮೇಶನ್ ನ ಕ್ಲಿಕ್ ಮಾಡಿ ಅದರಿಂದ ಗ್ರೂಪ್ಸ್ ಅಂತ ಹೋಗ್ಬಿಟ್ಟು ಮಲ್ಟಿಪಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಮಲ್ಟಿಪಲ್ ಅಲ್ಲಿ ಮತ್ತೆ ಎಷ್ಟೊಂದು ಯಾವ ಗ್ರೂಪ್ ಅನ್ನ ನೀವು ಆರ್ಡರ್ ಮಾಡ್ತೀರಾ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಒಂದೇ ಸಮಾನ 3-4 ಗ್ರೂಪ್ಗಳನ್ನ ನಾವು ತಿದ್ದಬಹುದು. ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ಲೆಡ್ಜರ್ಸ್ಗೆ ಹೋಗೋಣ. ಇದು ನೆಕ್ಸ್ಟ್ ಸ್ಟೆಪ್. ಇದುವರೆಗೂ ನಾವು ಗ್ರೂಪ್ಸ್ ಬಗ್ಗೆ ಓದಿದ್ವಿ. ಈಗ ಗ್ರೂಪ್ಸು ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವುದು ಅಂತ ಅಂದ್ರೆ ಕ್ರಿಯೇಷನ್ ಆಫ್ ಅಥವಾ ಲೆಡ್ಜರ್ ಅನ್ನ ಮಾಡಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಟ್ಯಾಲಿಗೆ ಮೂಲ ಅಂತ ಅಂದ್ರೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಅಂದ್ರೆ ಲೆಡ್ಜರ್ ಏನೇ. ಇನ್ನು ಗ್ರೂಪ್ಸು ಈಗಾಗಲೇ ಆಲ್ರೆಡಿ ಟ್ಯಾಲಿಯಲ್ಲಿ ಪ್ರೀ ಡಿಫೈನ್ಡ್ ಆಗಿ 28 ಗ್ರೂಪ್ಸ್ಗಳು ಆಲ್ರೆಡಿ ಇದೆ. ಆದ್ರೆ ಲೆಡ್ಜರ್ ಅನ್ನೋದು ಮಾತ್ರ ನಾವು ಯಾವ ಕಂಪನಿ ಕೆಲಸ ಮಾಡ್ತೀವೋ ಆ ಕಂಪನಿಗೆ ಅನುಗುಣವಾಗಿ, ಆ ಕಂಪನಿಗೆ ರಿಲೇಟೆಡ್ ಆಗಿರುವಂತಹ ಲೆಡ್ಜರ್ ಅಕೌಂಟ್ಸ್ ನ ಓಪನ್ ಮಾಡಿದ್ರೆ ಮಾತ್ರ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ, ವ್ಯಾಪಾರ ವಹಿವಾಟುಗಳನ್ನ ಅಕೌಂಟಿಂಗ್ ರೆಕಾರ್ಡ್ಸ್ ಅಲ್ಲಿ ಇಡಬಹುದು. ಸೊ ಲೆಡ್ಜರ್ಸ್ ಅಂದ್ರೆ ಏನು ಅಂತ ಅಂದ್ರೆ ಆಲ್ ದ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಮೇಡ್ ಯೂಸಿಂಗ್ ಲೆಡ್ಜರ್. ತುಂಬಾ ಮುಖ್ಯವಾದ ಪಾಯಿಂಟ್. ಏನೇ ವ್ಯಾಪಾರದಲ್ಲಿ ಆಗ್ತಾ ಇರುವಂತಹ ಏನೇ ವ್ಯಾಪಾರ ಇರಬಹುದು, ಸಾಲದ ವ್ಯಾಪಾರ ಇರಬಹುದು, ಕ್ಯಾಶ್ ವ್ಯಾಪಾರ ಇರಬಹುದು, ಕೊಂಡ್ಕೊಳ್ಳೋದಿರಬಹುದು, ಮಾರಾಟ ಮಾಡೋದಿರಬಹುದು, ಎಲ್ಲಾನು ಕೂಡ ನಾವು ಲೆಡ್ಜರ್ಸ್ ಮುಖಾಂತರ ಅಥವಾ ಲೆಡ್ಜರ್ಸ್ ಅಲ್ಲಿ ಎಂಟರ್ ಮಾಡ್ತೀವಿ ಅಂತ ಅನ್ನೋದನ್ನ ಫಸ್ಟ್ ಲೈನ್ ಮೀನಿಂಗ್ ಹೇಳುತ್ತೆ. ಎರಡನೇದು ಎ ಲೆಡ್ಜರ್ ಇಸ್ ಅ ಕಲೆಕ್ಷನ್ ಆಫ್ ಸಿಮಿಲರ್ ಟ್ರಾನ್ಸಾಕ್ಷನ್ ಅಂತ ಹೇಳುತ್ತೆ. ಒಂದು ಲೆಡ್ಜರ್ ಅಂತ ನೀವು ತಗೊಂಡ್ರೆ ಅದರಲ್ಲಿ ಆ ಲೆಡ್ಜರಿನ ಹೆಡ್ಡಿಂಗ್ ಅಲ್ಲಿ ಯಾವ ಅಕೌಂಟ್ ಇದೆಯೋ ಅದಕ್ಕೆ ಅನುಗುಣವಾಗಿರುವಂತಹ ವಿಷಯಗಳು ಮಾತ್ರ ಇರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಕ್ಯಾಶ್ ಅನ್ನೋ ಲೆಡ್ಜರ್ ತಗೊಂಡ್ರೆ ಕ್ಯಾಶ್ ಅಲ್ಲಿ ಏನಿರುತ್ತೆ? ಕ್ಯಾಶ್ ಬಂದು ರಿಯಲ್ ಅಕೌಂಟ್, ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಕ್ಯಾಶ್ ಬಂದಾಗ ಏನೇನು ಬರುತ್ತೋ, ಯಾವ ರೀತಿಯಲ್ಲಿ ಬರುತ್ತೋ, ಮೇ ಬಿ ಕಮಿಷನ್ ರಿಸೀವ್ ಆಗಿರೋದಿರಬಹುದು, ಅಥವಾ ಪ್ರಾಫಿಟ್ ರಿಸೀವ್ಡ್ ಇರಬಹುದು, ಅಥವಾ ಅಡ್ವಾನ್ಸ್ ಆಫ್ ಟ್ರಾನ್ಸಾಕ್ಷನ್, ಅಡ್ವಾನ್ಸ್ ಪೇಮೆಂಟ್ ರಿಸೀವ್ಡ್ ಇರಬಹುದು. ಏನೇ ಒಂದು ದುಡ್ಡಿನ ವಿಷಯ ಬಂದಾಗ ಕ್ಯಾಶ್ ಅಲ್ಲಿ ನಾವು ಡೆಬಿಟ್ ಸೈಡ್ಗೆ ಎಂಟರ್ ಮಾಡ್ತೀವಿ. ಆಮೇಲೆ ಕ್ಯಾಶ್ ಪೇಮೆಂಟು ಏನೇನು ನಾವು ಪರ್ಚೇಸ್ ಮಾಡ್ತೀವೋ, ಏನೇನೋ ಕೊಡ್ತೀವೋ ಅದೆಲ್ಲಾನು ಕ್ರೆಡಿಟ್ ಸೈಡ್ ಎಂಟರ್ ಮಾಡ್ತೀವಿ. ಸೊ ಕ್ಯಾಶ್ ಲೆಡ್ಜರ್ ಅಂತ ಅಂದ್ರೆ ಕ್ಯಾಶ್ಗೆ ಅನುಗುಣವಾಗಿ ನಡೆದಿರುವಂತಹ ಎಲ್ಲಾ ವ್ಯಾಪಾರವನ್ನ we enter in this particular cash ledger. I have given an example. All the transactions relating to purchases are recorded in purchase ledger. So purchase ಏನೇನ್ ಮಾಡ್ತೀವಿ, ಫಸ್ಟ್ ಮಾಡಿರ್ಬೋದು, 5th ಮಾಡ್ತೀವಿ, 10th ಮಾಡ್ತೀವಿ. ಒಂದು ಆರ್ಗನೈಸೇಷನ್ ಅಲ್ಲಿ ಒಂದು ತಿಂಗಳಲ್ಲಿ ನಾವು ಏನೇ ಪರ್ಚೇಸಸ್ ಮಾಡಿದ್ರು ಕೂಡ ಅದನ್ನ ನಾವು ಪರ್ಚೇಸ್ ಅನ್ನುವಂತಹ ಲೆಡ್ಜರ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಅದೇ ರೀತಿ ಸೇಲ್ಸ್ ಅಂತ ಅಂದ್ರೆ ಏನೇನ್ ಮಾರಾಟ ಮಾಡ್ತೀವೋ ಅದನ್ನ ಸೇಲ್ಸ್ ಲೆಡ್ಜರ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಈಗ ಅರ್ಥ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ. ಸೊ ಲೆಡ್ಜರ್ ಅಂತ ಅಂದ್ರೆ ಒಂದು ಅಕೌಂಟ್, ಲೆಡ್ಜರ್ ಅಕೌಂಟ್ ಅಲ್ಲಿ ಸಿಮಿಲರ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ. ಆ ಲೆಡ್ಜರ್ ಹೆಡ್ಡಿಂಗ್ ಅಲ್ಲಿ ಏನು ನಾವು ಬರೆದಿರ್ತೀವೋ, ಆ ಲೆಡ್ಜರ್ ಯಾವುದಕ್ಕೆ ರಿಲೇಟ್ ಆಗಿರುತ್ತೋ ಅದಕ್ಕೆ ಅನುಗುಣವಾಗಿರುವಂತಹ ಎಲ್ಲಾ ವಿಚಾರಗಳನ್ನ ಆ ಲೆಡ್ಜರ್ ಅಕೌಂಟ್ಗೆ ನಾವು ಎಂಟರ್ ಮಾಡ್ತೀವಿ. ಇದೊಂದು ಟ್ಯಾಲಿಯಲ್ಲಿ ಮುಖ್ಯವಾದ ಅಂಶ ಅಂತ ಹೇಳ್ಬೋದು. ನೆಕ್ಸ್ಟ್, ಹೇಗೆ ನಾವು ಗ್ರೂಪ್ಸ್ ಅನ್ನ ಕ್ರಿಯೇಟ್ ಮಾಡ್ತೀವೋ ಅದೇ ರೀತಿ ಲೆಡ್ಜರ್ನು ಕೂಡ ನಾವು ಕ್ರಿಯೇಟ್ ಮಾಡಬಹುದು. ಕ್ರಿಯೇಟ್ ಮಾಡಬೇಕು ಅನ್ನೋದು. ಸೊ ಈ ಲೆಡ್ಜರ್ ನ ಕ್ರಿಯೇಟ್ ಮಾಡುವಾಗ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬೇಕು ನೋಡಿ. ಈ ಕಮಾಂಡ್ ಕಾಮನ್ ಆಗಿದೆ. ಗೇಟ್ವೇ ಆಫ್ ಟ್ಯಾಲಿಯಲ್ಲಿ ಹೋಗ್ಬಿಟ್ಟು ಮಾಸ್ಟರ್ಸ್ ಅಂತ ಬರುತ್ತೆ. ಮಾಸ್ಟರ್ಸ್ ನ ಕ್ಲಿಕ್ ಮಾಡಿ, ಮಾಸ್ಟರ್ ಸ್ಕ್ರೀನ್ ಅದು, ಅದ್ರಲ್ಲಿ ಹೋಗ್ಬಿಟ್ಟು ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೋದ್ರೆ
ಸಿಂಗಲ್ ಮಲ್ಟಿಪಲ್ ಅಂತ ನಿಮ್ ಸೆಲೆಕ್ಷನ್ ಬರುತ್ತೆ. ಸಿಂಗಲ್ ಅಂತ ಕೊಟ್ಬಿಟ್ಟು ಕ್ರಿಯೇಟ್ ಅಂತ ಕೊಟ್ರೆ ಈ ಸ್ಕ್ರೀನ್ ನಿಮಗೆ ತೋರಿಸುತ್ತೆ. ಈ ಸ್ಕ್ರೀನ್ ತೋರಿಸಿದಾಗ ಅದು ಕೇಳುತ್ತೆ ನೇಮ್ ಅಲಿಯಾಸ್. ಅಲಿಯಾಸ್ ಅಂತ ಅಂದ್ರೆ ಇದಕ್ಕೆ ಇನ್ನೊಂದು ಹೆಸರು. ಬಿಲ್ಡಿಂಗ್ಗೆ ನಾವು ಎ ಬಿಲ್ಡಿಂಗ್ ಅಥವಾ ಬಿ ಬಿಲ್ಡಿಂಗ್ ಅಂತ ಕೊಡಬಹುದು. ಸೊ ಅದಕ್ಕೆ ಅಲಿಯಾಸ್ ಅಂತಂದ್ರೆ ಅದರ ಇನ್ನೊಂದು ಹೆಸರು ಅಂತ ನಾವು ಹೇಳ್ಬೋದು. ಸೊ ಬಿಲ್ಡಿಂಗ್ ಅಂತ ಕೊಟ್ಬಿಟ್ಟು ಎಷ್ಟು ಅಂಡರ್ ವಾಟ್ ಅಂತ ಕೇಳುತ್ತೆ. ಈ ಲೆಡ್ಜರು ಯಾವ ಗ್ರೂಪಿನ ಕೆಳಗಡೆ ಬರುತ್ತೆ ಅನ್ನೋದು. ಇವಾಗ ಬಿಲ್ಡಿಂಗ್ ಅಂತ ಕೊಟ್ರೆ ಇಟ್ ವಿಲ್ ಕಮ್ ಅಂಡರ್ ಫಿಕ್ಸ್ಡ್ ಅಸೆಟ್. ಕ್ಯಾಶ್ ಅಂತ ಕೊಟ್ರೆ ಕರೆಂಟ್ ಅಸೆಟ್. ಡೆಟರ್ಸ್ ಅಂತ ಕೊಟ್ರೆ ಕರೆಂಟ್ ಅಸೆಟ್. ಸೊ ಅದನ್ನ ನೀವು ಜ್ಞಾಪಕ ಇಟ್ಕೋಬೇಕು. ಇನ್ವೆಂಟರಿ ವ್ಯಾಲ್ಯೂಸ್ ಆರ್ ಎಫೆಕ್ಟೆಡ್. ಇದು ನಾನು ನಿಮ್ಗೆ ಫಸ್ಟ್ ಅಲ್ಲೇ ಹೇಳಿದ್ದೆ. ನಾನು ಸ್ಟಾಕ್ ಮತ್ತೆ ಕಾಸ್ಟ್ ಅಕೌಂಟು ಫೈನಾನ್ಷಿಯಲ್ ಅಕೌಂಟಿಂಗ್ ನೀವು ಸೇರಿಸಿ ಲೆಕ್ಕಗಳನ್ನ ಇಡ್ತೀರಾ ಅಂತ ಅಂದ್ರೆ ಈ ಆಪ್ಷನ್ಗೆ ಎಸ್ ಅಂತ ಕೊಡ್ಬೇಕು. ಇಲ್ಲಿ ಇನ್ವೆಂಟರಿ ಅಂದ್ರೆ ಸ್ಟಾಕ್ ಬಗ್ಗೆ ಮಾಹಿತಿ ಕೇಳ್ತಾ ಇದೆ. ಸೊ ಎಸ್ ಅಂತ ಕೊಟ್ರೆ ಇನ್ವೆಂಟರಿ ಅಂತ ಅಂದ್ರೆ ಸ್ಟಾಕಿನ ರಿಲೇಟೆಡ್ ಡೇಟಾನು ಕೂಡ ಇದ್ರ ಒಳಗಡೆ ಅಳವಡಿಸ್ಕೋಬಹುದು ಅನ್ನೋದು. ಆಮೇಲೆ ವ್ಯಾಟ್ ಅಂತ ಮುಂಚೆ ಇತ್ತು, ಈಗ GST ಇದೆ. ಸೊ ವ್ಯಾಟ್ ಕ್ಯಾಲ್ಕುಲೇಷನ್ ಏನಾದ್ರೂ ಈ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಅಲ್ಲಿ ಲೆಜರ್ ಅಲ್ಲಿ ಆಗ್ಬೇಕು ಅಂತಂದ್ರೆ ಇಲ್ಲಿ ಎಸ್ ಅಂತ ಆಪ್ಷನ್ ಕೊಡಬೇಕು, ಇಲ್ಲ ಅಂದ್ರೆ ನೋ ಅಂತ ಆಪ್ಷನ್ ಕೊಡಬೇಕು. ಸೊ ಇಷ್ಟು ಡೀಟೇಲ್ಸ್ ಗಳನ್ನ ಇಲ್ಲಿ ಬೇಕಾದ್ರೆ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಯಾರ ಹತ್ರ ತಗೊಂಡ್ವಿ, ಬೇಕಾದ್ರೆ ಹೆಸರು, ಅವರ ಅಡ್ರೆಸ್ಸು, ಪಿನ್ ಕೋಡು, ಪ್ಯಾನ್ ಡೀಟೇಲ್ಸ್ ಎಲ್ಲಾನು ಕೂಡ ನಾವು ಎಂಟರ್ ಮಾಡಬಹುದು. ಆಮೇಲೆ ಇಲ್ಲಿ ಏನಾದ್ರೂ ಬಿಲ್ಡಿಂಗ್ಗೆ ಲಾಸ್ಟ್ ಇಯರ್ ಅಲ್ಲಿ ಏನಾದ್ರೂ ಓಪನಿಂಗ್ ಬ್ಯಾಲೆನ್ಸಸ್ ಇದ್ರೆ ಆ ಓಪನಿಂಗ್ ಬ್ಯಾಲೆನ್ಸಸ್ ನ ಬೇಕಾದ್ರೆ ನಾವು ಕೊಟ್ರೆ ಅದು ತಗೊಳುತ್ತೆ. ಇಷ್ಟು ಮಾಡ್ಬಿಟ್ಟು ನಾವು ಅಕ್ಸೆಪ್ಟ್ ಎಂಟರ್ ಅಂತ ಕೊಟ್ರೆ ಅಕ್ಸೆಪ್ಟ್ ಎಸ್ ಆರ್ ನೋ ಅಂತ ಕೇಳುತ್ತೆ. ಎಸ್ ಕೊಟ್ರೆ ಅಕ್ಸೆಪ್ಟ್ ಆಗಿ ಆ ಲೆಡ್ಜರ್ ಇದು ಇದು ನೆಕ್ಸ್ಟ್ ಏನು ಅಂತ ಅಂದ್ರೆ ಲೆಡ್ಜರ್ ಕ್ರಿಯೇಷನ್ ಮಲ್ಟಿಪಲ್. ಒಂದೇ ಸತಿಯಲ್ಲಿ 3-4 ಲೆಡ್ಜರ್ನ ನಾವು ಕ್ರಿಯೇಟ್ ಮಾಡೋದು ಹೇಗೆ ಅಂತ. ಒಂದ್ ಸತಿಯಲ್ಲಿ ಒಂದೇ ಲೆಡ್ಜರ್ ಕ್ರಿಯೇಟ್ ಮಾಡಿದ್ರೆ ಒಂದೊಂದೇ ಕ್ರಿಯೇಟ್ ಮಾಡ್ಕೊಂಡು ಹೋದ್ರೆ ಟೈಮು ಜಾಸ್ತಿ ಹಿಡಿಯುತ್ತೆ. ಸೊ ಒಂದೇ ಸತಿಯಲ್ಲಿ ಹಲವಾರು ಲೆಡ್ಜರ್ನ ಯಾವ ರೀತಿ ನಾವು ಕ್ರಿಯೇಟ್ ಮಾಡಬಹುದು ಅನ್ನೋದು ಹಿಯರ್ ಇಟ್ ಇಸ್ ಗಿವನ್ ಇನ್ ದಿಸ್ ಫಾರ್ಮ್. ಯು ಹ್ಯಾವ್ ಟು ಗೋ ಟು ಗೇಟ್ವೇ ಆಫ್ ಟ್ಯಾಲಿ ಮಾಸ್ಟರ್ ಸ್ಕ್ರೀನ್. ಮಾಸ್ಟರ್ ಅಲ್ಲಿ ಹೋಗ್ಬಿಟ್ಟು ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಕ್ಲಿಕ್ ಮಾಡಿ ಮಲ್ಟಿಪಲ್, ಅಲ್ಲಿ ಸಿಂಗಲ್ ಅಂತ ಇತ್ತು, ಮಲ್ಟಿಪಲ್ ಅಂತ ಕೊಟ್ರೆ ಈ ಸ್ಕ್ರೀನ್ ಬರುತ್ತೆ. ಸೊ ನೀವು ಒಂದೊಂದೇನೆ ಲೆಡ್ಜರ್ ಅಕೌಂಟು ಅಂಡರ್ ವಾಟ್ ಅಂತ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ನೋಡಿ, ಲ್ಯಾಂಡ್ ಫಿಕ್ಸಡ್ ಅಸೆಟ್, ಬಿಲ್ಡಿಂಗ್ ಫಿಕ್ಸಡ್ ಅಸೆಟ್, ಫರ್ನಿಚರ್ ಫಿಕ್ಸಡ್ ಅಸೆಟ್. ಇದರಲ್ಲಿ ಏನಾದ್ರೂ ಓಪನಿಂಗ್ ಬ್ಯಾಲೆನ್ಸಸ್ ಇದ್ರೆ ಹೋದ ವರ್ಷದಿಂದ ಅದನ್ನು ಎಂಟರ್ ಮಾಡ್ತಾ ಬರ್ಬೋದು. ಎಷ್ಟು ಲೆಡ್ಜರ್ ಇದೆಯೋ ಒಂದೇ ಸತಿಯಲ್ಲಿ ನಾವು ಕ್ರಿಯೇಟ್ ಮಾಡ್ಬಿಟ್ಟು ಕೊನೆಯಲ್ಲಿ ಅಕ್ಸೆಪ್ಟ್ ಅಂತ ಕೊಟ್ರೆ ಕಂಪ್ಲೀಟ್ 10, 12, 20 ಎಷ್ಟು ಕ್ರಿಯೇಟ್ ಮಾಡ್ತೀವೋ ಪೂರ್ತಿ ಕೂಡ ಕ್ರಿಯೇಟ್ ಒಂದೇ ಸತಿ ಆಗುತ್ತೆ. ಅದೇ ಈ ಮಲ್ಟಿಪಲ್ ಕ್ರಿಯೇಷನ್ನಿನ ಫೀಚರ್. ನೆಕ್ಸ್ಟ್ ನಾವು ಈ ಲೆಡ್ಜರ್ಗಳನ್ನ ಯಾವ ರೀತಿ ನೋಡಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ. ಇದು ಕೂಡ ಎರಡು ತರಹವಾಗಿ ನಾವು ನೋಡಬಹುದು. ಒಂದು ಸಿಂಗಲ್ ಟೈಮ್ ಅಲ್ಲಿ ಒಂದು ಸತಿಯಲ್ಲಿ ಒಂದು ಲೆಡ್ಜರ್ನ ನೋಡೋ ತರ. ಎರಡನೇ ಆಪ್ಷನ್ ಏನು ಅಂತ ಅಂದ್ರೆ ಒಂದೇ ಸತಿಯಲ್ಲಿ ಮಲ್ಟಿಪಲ್ ಲೆಡ್ಜರ್ಸ್ ನ ನೋಡೋ ತರ. ಸೊ ಇದಕ್ಕೇನ್ ಕಮಾಂಡು ಅಂತ ಅಂದ್ರೆ ಸೇಮ್ ಗೇಟ್ವೇ ಆಫ್ ಟ್ಯಾಲಿ ಮಾಸ್ಟರ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಲ್ಲಿ ಲೆಡ್ಜರ್ ಅಂತ ಹೋಗ್ಬಿಟ್ಟು ಅಲ್ಲಿ ಸಿಂಗಲ್ ಅಂತ ಅಂದ್ರೆ ಸಿಂಗಲ್ ಮಲ್ಟಿಪಲ್ ಅಂತ ಕೇಳುತ್ತೆ. ಡಿಸ್ಪ್ಲೇ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಂಪ್ಲೀಟ್ ಇದು ತೋರಿಸುತ್ತೆ ಲಿಸ್ಟ್. ಅದ್ರಲ್ಲಿ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀವೋ ಆ ಲೆಡ್ಜರ್ನ ನೀವು ನೋಡಬಹುದು. ನೋಡೋದು ಮಾತ್ರ, ಇಲ್ಲಿ ಎಡಿಷನ್ ಆಗೋದಿಲ್ಲ, ಬರೀ ನೋಡೋದಿಕ್ಕೆ ಮಾತ್ರ ಇಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಎರಡನೇದು ಏನು ಅಂತ ಅಂದ್ರೆ ಮಲ್ಟಿಪಲ್ ಡಿಸ್ಪ್ಲೇ. ಮಲ್ಟಿಪಲ್ ಡಿಸ್ಪ್ಲೇ ಅಂತ ಅಂದ್ರೆ ಒಂದೇ ಟೈಮ್ ಅಲ್ಲಿ ಹಲವಾರು ಲೆಡ್ಜರ್ನ ಒಂದೇ ಸತಿ ನೋಡೋದು. ಇದಕ್ಕೆ ಏನು ಕಮಾಂಡ್ ಅಂತ ಅಂದ್ರೆ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗ್ಬಿಟ್ಟು ಅಕೌಂಟಿಂಗ್ ಇನ್ಫಾರ್ಮೇಶನ್ ಕ್ಲಿಕ್ ಮಾಡಿ ಲೆಡ್ಜರ್ಸ್ ಅಂತ ಹೋಗ್ಬಿಟ್ಟು ಮಲ್ಟಿಪಲ್ ಅಂತ ಕ್ಲಿಕ್ ಮಾಡಿ. ಮಲ್ಟಿಪಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ. ಒಂದೇ ಸತಿ ನೀವು 3-4 ಐಟಮ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ 3-4 ಐಟಮ್ ಲೆಡ್ಜರ್ಸ್ ಗಳನ್ನ ಒಂದೇ ಸತಿ ನೀವು ನೋಡೋದಕ್ಕೆ ಸಾಧ್ಯವಾಗುತ್ತೆ. ಇದು ಕೂಡ ಎಕ್ಸಾಮಿನೇಷನ್ ಅಲ್ಲಿ ನಿಮಗೆ ಕಮಾಂಡ್ಸ್ ಅನ್ನ ಕೇಳಬಹುದು. ನೆಕ್ಸ್ಟ್ ಯಾವ ರೀತಿ ನಾವು ಗ್ರೂಪ್ಸ್ ಅಲ್ಲಿ ಕೂಡ ಡಿಸ್ಪ್ಲೇ ನೋಡಿದ್ವಿ, ಆಲ್ಟರ್ ನೋಡಿದ್ವಿ, ಅದೇ ರೀತಿ ಲೆಡ್ಜರ್ ನಲ್ಲಿ ಕೂಡ ನಾವು ಆಲ್ಟ್ರೇಷನ್ ಮಾಡಬಹುದು. ಯಾವ ರೀತಿ ನಾವು ಮಾಡಬಹುದು ಅಂತ ಅಂದ್ರೆ ಒಂದು ಸಿಂಗಲ್ ಆಗಿ ನಾವು ಆಲ್ಟ್ರೇಷನ್ ಮಾಡಬಹುದು, ಎರಡನೇದು ಮಲ್ಟಿಪಲ್ ಆಗಿ ನಾವು ಆಲ್ಟ್ರೇಷನ್ ಮಾಡಬಹುದು. ಆಲ್ಟ್ರೇಷನ್ ಅಂತ ಅಂದ್ರೆ ತಿದ್ದೋದು, ಎಡಿಟಿಂಗ್ ಮಾಡೋದು ಅಂತ ಅರ್ಥ. ಸೊ ಇದಕ್ಕೂ ಕಮಾಂಡ್ ಸಿಮಿಲರ್ ಆಗಿರುತ್ತೆ. ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಹತ್ರ ಅದನ್ನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಲೆಡ್ಜರ್ ಅಂತ ಸೆಲೆಕ್ಟ್ ಮಾಡಿ, ಸಿಂಗಲ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ಆಲ್ಟರ್ ಒತ್ತಬೇಕು. ಯಾವ ಲೆಡ್ಜರ್ ಅನ್ನ ನೀವು ತಿದ್ದುಪಡಿ ಮಾಡ್ತೀರೋ ಆ ಲೆಡ್ಜರ್ನ ಕ್ಲಿಕ್ ಮಾಡಿ
ಅದರಲ್ಲಿ ನೀವು ಸಪೋಸ್ ಓಪನಿಂಗ್ ಬ್ಯಾಲೆನ್ಸ್ 1 ಲಕ್ಷ ಅಂತ ಹಾಕಿದ್ರಿ, ಆದರೆ 1,20,000 ಇದೆ. ಅದರಲ್ಲಿ ನೀವು ಅಮೌಂಟ್ನ ಚೇಂಜ್ ಮಾಡ್ಬೋದು, ಹೆಸರನ್ನ ಚೇಂಜ್ ಮಾಡ್ಬೋದು, ಏನೇ ವಿಷಯ ಅದರಲ್ಲಿ ಚೇಂಜ್ ಮಾಡಬೇಕು ಅಂತ ನೀವು ಇಚ್ಛಿಸಿದ್ರೋ ಇಷ್ಟಪಟ್ಟರೋ ಅದನ್ನು ನೀವು ಮಾಡಬಹುದು. Similarly, multiple display, what happens here? In this multiple display, you can change, you can edit more than one ledger at a time. How can you do it? Go to Gateway of Tally, select accounting information, select on ledger, and then you have to click on multiple, then alter button. Once you click the alter button, a multiple list of ledger will be opened before you. If you select more than one or two, ಒಂದೇ ಸತಿ simultaneous ಆಗಿ all the ledgers will be opened and you can edit in that particular option. So this is one of the greatest advantages in Tally, that if you want to do one ledger at one time also you can do it. You want to do many ledger at one time also you have an option to do it. Next, ಇಷ್ಟವರೆಗೂ ತಾಳ್ಮೆಯಿಂದ ಇನ್ಫಾರ್ಮೇಷನ್ನ ಕೇಳಿದ್ದೀರಾ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಐ ಫೀಲ್ ಫ್ರಮ್ ಹಾರ್ಟ್ ದಟ್ ಯು ಶುಡ್ ಹ್ಯಾವ್ ಅಂಡರ್ಸ್ಟುಡ್, ಯು ವುಡ್ ಹ್ಯಾವ್ ಅಂಡರ್ಸ್ಟುಡ್. So now what I want to tell you is, I'll just recap what all we learnt in working with Tally. We started with what exactly you mean, what are the steps in working with Tally. Groups. In groups, what do you mean by groups? What are the different kinds of groups? What are the different kinds of subgroups? How to create a group, how to display and alter groups. Next we learnt about what is ledger and how to create ledger, single, multiple, how to display, how to alter ledger. With this few information, I want to conclude this particular video or the presentation. Next, when we are looking at, we will see what exactly you mean by voucher entry. So before you see the next video, make sure you at least voucher anta andre ಏನು ಅಂತ ತಿಳ್ಕೊಂಡು ನೆಕ್ಸ್ಟ್ PPT presentation na ನೋಡಿ. Thank you one and all.